ಭವ್ಯ ಭಾರತದ ಕನಸು ಒಂದೆಡೆ, ರಾಮರಾಜ್ಯದ ಕನಸು ಇನ್ನೊಂದೆಡೆ. ಒಂದೊಮ್ಮೆ ಭವ್ಯ ಭಾರತದ ಕನಸು ಕಂಡಿದ್ದ ವೀರ ಸನ್ಯಾಸಿ ವಿವೇಕಾನಂದರವರ ಸ್ಫೂರ್ತಿದಾಯಕ ಮಾತುಗಳು. ಇನ್ನೊಮ್ಮೆ ರಾಮರಾಜ್ಯದ ಕನಸು ಕಂಡಿದ್ದ ಮಹಾತ್ಮ ಅಹಿಂಸೆಯ ಮೂಲಕ ಭಾರತಾಂಬೆಯನ್ನು ಸ್ವತಂತ್ರಗೊಳಿಸಿದ ಪಿತಾಮಹ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಜೀವನ ಸಂದೇಶಗಳನ್ನು ಎಲ್ಲೆಡೆ ಬಿತ್ತಬೇಕೆಂಬ ಬಯಕೆ ಹೊಂದಿರುವ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಚಂದ್ರಕಲಾರವರದ್ದು ಅದೆಂತಹ ಕನಸು ಹಾಗೂ ಅಭಿಮಾನವೆಂದರೆ, ವಿದ್ಯಾಸಂಸ್ಥೆಯ ಪ್ರತಿ ಮಕ್ಕಳು ಕೂಡ ಬಡತನದ ಹಂಗು ತೊರೆದು ರಾಮರಾಜ್ಯದಲ್ಲಿ ಆಕಾಶದೆತ್ತರ ಹಾರಿ ವಿರಾಜಮಾನರಾಗಿ ಬದುಕಬೇಕೆಂಬ ಹೆಬ್ಬಯಕೆ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಧನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ಶ್ರೀಮತಿ ಚಂದ್ರಕಲಾ ಕೋಮ್ ಮಂಜೇಗೌಡ UK ಇವರನ್ನ ಮುಂದಿನ ಅವಧಿಯವರೆಗೆ ಎಲ್ಲ ನಿರ್ದೇಶಕರುಗಳ ಸರ್ವಾನುಮತದ ತೀರ್ಮಾನದಂತೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸಲಾಗಿದೆ. ಹೌದು, ಕೆಲ ದಿನಗಳ ಹಿಂದಷ್ಟೇ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಆ ಘಳಿಗೆಯಲ್ಲೂ ಕೂಡ ಚಂದ್ರಕಲಾ ಅವರ ಬಾಯಲ್ಲಿ ಅದೇ ಮಾತುಗಳು. ಈ ಒಂದು ಸಂದರ್ಭದಲ್ಲಿ ಭವ್ಯ ಭಾರತದ ಕನಸನ್ನು ಕಂಡಂತಹ ಸ್ವಾಮಿ ವಿವೇಕಾನಂದರಿಗೆ ಹೃತ್ಪೂರ್ವಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ರಾಮರಾಜ್ಯದ ಕನಸನ್ನು ಕಂಡಂತಹ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಡಾಕ್ಟರ್ ಬಾಲಕೃಷ್ಣ ಹಾಗೂ ಕುಸುಮಾರಾಣಿ ಮೇಡಮ್ ರವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾಗೆ ಕೇಳಿದ್ರಲ್ಲ, ಅಧ್ಯಕ್ಷರಾದ ಬಳಿಕ ತಮ್ಮ ಮಾತುಗಳನ್ನು ಆರಂಭಿಸಿದ ಚಂದ್ರಕಲಾ ಮೊದಲಿಗೆ ವಿವೇಕಾನಂದ ಹಾಗೂ ಮಹಾತ್ಮ ಗಾಂಧಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಬಳಿಕ ಕ್ಷೇತ್ರದ ಶಾಸಕರಾದ ಶ್ರೀ CN ಬಾಲಕೃಷ್ಣರವರು ಹಾಗೂ ಹಿರಿಯ ನಾಯಕರಿಗೆ ಪ್ರಣಾಮಗಳನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಕಣ್ಣುಗಳಲ್ಲಿ ಅದೇನೋ ಸಾರ್ಥಕ ಭಾವ, ಮನಸ್ಸಲ್ಲಿ ಒಳ್ಳೆಯದನ್ನೇ ಮಾಡಬೇಕೆನ್ನುವ ಹಂಬಲ ಎದ್ದು ಕಾಣುತ್ತಿತ್ತು. ಅದೇನೇ ಇರಲಿ, ಮೌಲ್ಯಯುತ ಸಮಾಜ ನಿರ್ಮಾಣಕ್ಕೆ ಪ್ರಜ್ಞಾವಂತ ನಾಯಕರೇ ಅಡಿಪಾಯ. ಅಧಿಕಾರ ಸಿಕ್ಕ ಸಮಯದಲ್ಲಿ ಮಾಡುವ ಸಮಾಜಮುಖಿ ಕಾರ್ಯಗಳೇ ಶಾಶ್ವತ ಎಂದು ಪದೇ ಪದೇ ಹೇಳುವ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇದಕ್ಕೆ ಹೊರತಾಗಿಲ್ಲ. ಈಗಷ್ಟೇ TAPCMSನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚಂದ್ರಕಲಾರವರ ಕನಸು ಈಡೇರಲಿ, ಸಮಾಜಕ್ಕೆ ಅವರ ನೀಡುವ ಕೊಡುಗೆಗಳು ಚಿರಸ್ಥಾಯಿಯಾಗಿರಲಿ. ವಿಶಾಲ ಕರ್ನಾಟಕ, ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ.